ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದರಲ್ಲೂ ಗರಿ ಗರಿ ಆಗಿರುತ್ತೆ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಫಸ್ಟು 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಜರಡಿ ಹಿಡಿದಿರೋದು ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಫಸ್ಟು. ಹಾಗೆ ಖಾರಕ್ಕೆ ಇಲ್ಲಿ ನಾನು 1 ಫುಲ್ ಸ್ಪೂನ್ ಆಗುವಷ್ಟು ಖಾರ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಓಂಕಾಳು, ಹಾಗೆ ಚಿಟಿಕೆ ಆಗುವಷ್ಟು ಸೋಡಾ. ಸೊ ಅದನ್ನು ಹಾಕೋಣ. ಹಾಗೆ ನೋಡಿ, ಇಲ್ಲಿ ನಾನು ಒಂದು 2 ಸ್ಪೂನ್ ಆಗುವಷ್ಟು 2ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ಉಪ್ಪು. ಸೊ ಇದನ್ನೆಲ್ಲ ಹಾಕಿ ಫಸ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಈಗ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಗಂಟಿಲ್ದಿರ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಒಂದೇ ಸಲ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ನೋಡಿ, ಈ ಹದ ಇದ್ದರೆ ಸಾಕಾಗುತ್ತೆ. ನೋಡಿ, ಈಗ ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ಮು, ಹಾಗೆ ಆಲೂಗಡ್ಡೆ, ಹಾಗೆ ಹೀರೆಕಾಯಿ ಇದಿಷ್ಟೂ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ಎಲ್ಲರೂ ಒಂದೊಂದು ಥರ ಕೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲೊಂದು 4 ಥರನೂ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಫಸ್ಟಿಗೆ ಅದು ತೊಟ್ಟು ಮತ್ತು ಆ ಬೀಜನೂ ಸಹ ತೆಗೆದುಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ತುಂಬ ದಪ್ಪ ಕಟ್ ಮಾಡ್ಕೊಳ್ಬೇಡಿ, ಏಕೆಂದರೆ ಒಳಗಡೆ ಇಲ್ಲಾಂದರೆ ಬೇಯೋದಿಲ್ಲ. ಸೊ ಅದಕ್ಕೆ ನಾನು ಫಸ್ಟು ನೋಡಿ ತೋರಿಸ್ತೀನಿ. ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಬಜ್ಜಿ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ತೊಟ್ಟು ಸಮೇತನೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ತೆಗೆದುಬಿಡ್ತೀನಿ. ಹಾಗೆ ನಾನಿದು 1 ಮೆಣಸಿನ್ಕಾಯಲ್ಲಿ 3 ಭಾಗ ಮಾಡ್ಕೊಳ್ತೀನಿ. ಏಕೆ ಅಂತಂದರೆ ಇದು ಅಷ್ಟೇ ತುಂಬ ದಪ್ಪ ಮಾಡಿದ್ರೂ ಕೂಡ ಒಳಗಡೆ ಬೆಂದಿರೋಲ್ಲ. ಸೊ ಹಾಗಾಗಿ 1ರಲ್ಲಿ 3 ಭಾಗ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಆವಾಗ. ಸೊ ನೋಡಿ, ಈ ಥರ ಎಲ್ಲ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಳ್ಳೋಣ. ನೀವು ಬೇಕಿದ್ದರೆ, ಬೇಡ ಅಂದರೆ ಇದರಲ್ಲಿರೋ ಬೀಜ ಸಹ ತೆಗೆದುಬಿಡ್ಬೋದು. ಸೊ ನಾನಿಲ್ಲಿ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ಖಾರ ಇಲ್ಲ ಈ ಮೆಣಸಿನ್ಕಾಯಿ, ಸೊ ಅದಕ್ಕಾಗಿ ನಾನು ಹಂಗೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಖಾರ ಅನ್ಸಿದ್ರೆ ತೆಗೆದುಬಿಡಿ ನೀವು. ಸೊ ನೋಡಿ, ಇದನ್ನು ಕೂಡ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಆಲೂಗಡ್ಡೆನೂ ಕಟ್ ಮಾಡ್ಕೊಂಬಿಡೋಣ. ನೋಡಿ, ತುಂಬ ಚಿಪ್ಸ್ ಮಾಡ್ತೀವಲ್ಲ ಅಷ್ಟು ತೆಳ್ಳಗೂ ಮಾಡ್ಕೊಳ್ಬಾರ್ದು, ಹಾಗೆ ತುಂಬ ದಪ್ಪನೂ ಮಾಡ್ಕೊಳ್ಬಾರ್ದು. ನೋಡಿ, ಈ ಹದ ಇದ್ದರೆ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನೋಡಿ, ಸೊ ಇದನ್ನು ಕೂಡ ಹೀಗೆ ಎಲ್ಲ ಕಟ್ ಮಾಡಿಕೊಂಡು ಜೋಡಿಸ್ಕೊಂಬಿಡೋಣ. ಸೊ ಈ ಥರ ಆಲೂಗಡ್ಡೆಯಲ್ಲಿ ದೊಡ್ಡದು ಆಲೂಗಡ್ಡೆ ತೊಗೊಂಡು ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ. ಸೊ ನೋಡಿ, ಈಗ ಹೀರೆಕಾಯಿನೂ ಕೂಡ ಎಳೆ ಹೀರೆಕಾಯಿನ ನೋಡಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಉದ್ದಕ್ಕೆ ಕಟ್ ಮಾಡ್ಕೊಳ್ತಾಯಿದ್ದೀನಿ. ನೀವು ಬೇಡ ಅಂದರೆ ರೌಂಡಿಗೂ ಕಟ್ ಮಾಡಿಟ್ಕೊಳ್ಬೋದು. ಸೊ ನೋಡಿ, ಈಗ ಎಲ್ಲ ರೆಡಿ ಇದೆ. ನೀವು ಬೇಕಿದ್ರೆ ಇದೇ ಹಿಟ್ಟು ಯೂಸ್ ಮಾಡಿಕೊಂಡು ಈರುಳ್ಳಿನೂ ಕೂಡ ರಿಂಗ್ಸ್ ಆಗಿ ಕಟ್ ಮಾಡ್ಕೊಳ್ಬೋದು, ಹಾಗೆ ಬಾಳೆಕಾಯಿನೂ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಈಗ ಎಣ್ಣೆ ಕಾದಿದೆ. ಇವಾಗ ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಬಜ್ಜಿದೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಕರಿಯೋದಕ್ಕೆ. ಸೊ ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಹಾಗೆ ನೆಂಚೋದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ನೋಡಿ. ನಿಮಗೆ ತೋರಿಸ್ತೀನಿ ನಾನು ಎಷ್ಟು ವೀಡಿಯೋದಲ್ಲೇ ನೋಡಿ ನಿಮಗೆ ಕಾಣಿಸುತ್ತೆ ಎಷ್ಟು ಗರಿ ಗರಿಯಾಗಿದೆ ಅಂತ. ಸೊ ತೋರಿಸ್ತೀನಿ, ನೋಡ್ತಾ ಇರಿ ಹಾಗೆ. ಸೊ ಇದಾಗಿದೆ ನೋಡಿ, ಕಲರ್ ಚೇಂಜ್ ಆಯ್ತಲ್ಲ. ಸೊ ತೆಗಿಯೋಣ ಇವಾಗ ಇದಕ್ಕೆ. ನೋಡಿ, ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಹಾಗೆ ಇವಾಗ ನಾನು ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಮಕ್ಕಳಿಗೆ ಆಲೂಗಡ್ಡೆಯಿಂದ ಏನೇ ಮಾಡಿಕೊಟ್ರೂ ತಿಂತಾರೆ. ಅಷ್ಟು ಇದೊಂಥರ ವೆಜಿಟೇಬಲ್ಲು ಆಲೂಗಡ್ಡೆದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಮಾಡೋ ಅಂಥ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆಲೂಗಡ್ಡೆಯಿಂದ ಏನೇ ಮಾಡಿಕೊಡಿ, ಚಿಪ್ಸು, ಫ್ರೆಂಚ್ ಫ್ರೈಸು, ಬಜ್ಜಿ ಏನು ಬೇಕಾದರೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ನೋಡಿ, ಇವಾಗ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತಲ್ಲ, ಸೊ ಆವಾಗ ತೆಗೆದ್ರೆ ಇದು ಫ್ರೈ ಆಗಿದೆ ಅಂತ ನೋಡಿ. ಸೊ ನೋಡಿ, ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ತೋರಿಸ್ತೀನಿ ನೋಡಿ ಇವಾಗ. ನೋಡಿ, ಇದು ಅಷ್ಟೇ ನೋಡಿ, ಎಷ್ಟು
ಎಷ್ಟು ದಪ್ಪ ಕಾಣ್ತಾ ಇದೆ ನೋಡಿ. ಈಗ ಇದಾಗಿದೆ ಅಲ್ವಾ, ಸೊ ಇದನ್ನು ಕೂಡ ತೆಗೆದುಬಿಡೋಣ. ನೋಡಿ ಕಲರ್ ಚೇಂಜ್ ಆಯ್ತು ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ನೋಡಿ. ಸೊ ಎಲ್ಲನೂ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಏನು ಕ್ಯಾಪ್ಸಿಕಮ್ಮು ಹಾಗೆ ಹೀರೆಕಾಯಿನೂ ಕಟ್ ಮಾಡಿದ್ವಲ್ಲ, ಸೊ ಅವೆರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಹಿಟ್ಟು ಯೂಸ್ ಮಾಡಿಕೊಂಡು ಎಷ್ಟು ಥರ ಬಜ್ಜಿ ಮಾಡ್ಬೋದು ನೋಡಿ. ಯಾರು ಯಾವ್ದು ಕೇಳ್ತಾರೋ ಅದನ್ನು ಮಾಡಿಕೊಡ್ತಾ ಇರ್ಬೋದು. ಸೊ ನೋಡಿ ಅಲ್ವಾ, ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟಪಡ್ತಾರೆ. ಸೊ ಆಗ ನೋಡಿ ಒಂದೇ ಹಿಟ್ಟು ಯೂಸ್ ಮಾಡಿಕೊಂಡು ಯಾರು ಯಾವ್ದು ಕೇಳ್ತಾರೋ ಅದು ಮಾಡಿಕೊಡ್ಬೋದು ನೀವು. ಇದಕ್ಕೆ ಈ ಬಜ್ಜಿಗಳಿಗೆ ಒಂದೊಳ್ಳೆ ಗ್ರೀನ್ ಚಟ್ನಿ ಮಾಡ್ಕೊಂಬಿಟ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಚಳಿಯಲ್ಲಿ ಈ ಸ್ನ್ಯಾಕ್ಸ್ ತಿಂತಾಯಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ. ನಾನು ತೋರಿಸಿರೋ ಮೆಷರ್ಮೆಂಟ್ನೇ ಫಾಲೋ ಮಾಡಿ. ಸೊ ನೋಡಿ ಎಲ್ಲ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ. ಥ್ಯಾಂಕ್ ಯು.